ಪ್ರಜಾಶಕ್ತಿ ವರದಿಗೆ ಅಧಿಕಾರಿಗಳು ಫುಲ್ ಅಲರ್ಟ್. ದುರಸ್ತಿಯಾಗಿದ್ದ ಶುದ್ಧ ಕುಡಿಯುವ ನೀರಿನ ಘಟಕ ರಿಪೇರಿ. ಎಸ್ ವೀಕ್ಷಕರೇ, ನಿಮ್ಮ ಪ್ರಜಾಶಕ್ತಿ ಟಿವಿ ಸದಾ ಜನಪರ ಕೆಲಸ ಮಾಡುವಲ್ಲಿ ಸಿದ್ಧವಿದ್ದು ಮಾಧ್ಯಮ ಕ್ಷೇತ್ರದಲ್ಲಿ ಹೊಸ ಅಧ್ಯಾಯವನ್ನ ಸೃಷ್ಟಿ ಮಾಡಿದೆ. ನಗರದಿಂದ ಹಿಡಿದು ಹಳ್ಳಿಗಳ ಸಮಸ್ಯೆಗಳ ಕುರಿತು ಸುದ್ದಿಯನ್ನ ಬಿತ್ತರಿಸಿ ಆ ಮೂಲಕ ಅಧಿಕಾರಿಗಳನ್ನ ಎಚ್ಚರಿಸುವಂತಹ ಕೆಲಸ ಮಾಡ್ತಾ ಇದೆ. ಗುಬ್ಬಿ ಪಟ್ಟಣದಲ್ಲಿರುವ ಕೃಷಿ ಮಾರುಕಟ್ಟೆಯಲ್ಲಿ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ಶೌಚಾಲಯದ ವ್ಯವಸ್ಥೆ ಇಲ್ಲದೆ ಸಾರ್ವಜನಿಕರು ಪರದಾಡುವಂತಾಗಿತ್ತು. ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಕರ್ಮಕಾಂಡ ಸೌಕರ್ಯವಿಲ್ಲದೆ ಜನರ ಪರದಾಟ ಎಂಬ ಶೀರ್ಷಿಕೆಯಡಿಯಲ್ಲಿ ಸುದ್ದಿಯನ್ನ ಬಿತ್ತರಿಸಿತ್ತು. ವರದಿಯ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕುಡಿಯುವ ನೀರಿನ ಘಟಕವನ್ನ ರಿಪೇರಿ ಮಾಡಿಸಿದ್ದಾರೆ. ಹೌದು, ಗುಬ್ಬಿಯಲ್ಲಿ ಪ್ರತಿ ಸೋಮವಾರ ನಡೆಯುವ ಸಂತೆಗೆ ವ್ಯಾಪಾರಕ್ಕಾಗಿ ನೂರಾರು ರೈತರು, ಸಾರ್ವಜನಿಕರು ಬರ್ತಾರೆ. ಆದರೆ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಶೌಚಾಲಯ ಸೇರಿದಂತೆ ಕುಡಿಯುವ ನೀರಿಗಾಗಿ ಜನರು ಪರದಾಡುವಂತಾಗಿತ್ತು. ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟೋಗಿ ಸುಮಾರು ತಿಂಗಳೇ ಕಳೆದಿದ್ರೂ ಅಧಿಕಾರಿಗಳು ಮಾತ್ರ ಸರಿಪಡಿಸುವ ಕೆಲಸ ಮಾಡ್ತಾ ಇರಲಿಲ್ಲ. ಈ ಬಗ್ಗೆ ವರದಿ ಮಾಡಿದ್ದ ಬಳಿಕ ಎಚ್ಚೆತ್ತ ಅಧಿಕಾರಿಗಳು ಕುಡಿಯುವ ನೀರಿನ ಘಟಕ ರಿಪೇರಿ ಮಾಡಿಸಿದ್ದು, ಜೊತೆಗೆ ಚರಂಡಿ ಸೇರಿದಂತೆ ಸಾರ್ವಜನಿಕ ಶೌಚಾಲಯ ನವೀಕರಣ ಮಾಡಲು ಮುಂದಾಗಿದ್ದಾರೆ. ಅಲ್ಲದೆ ಮಾರುಕಟ್ಟೆಯಲ್ಲಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯವನ್ನ ಒದಗಿಸುವುದಾಗಿ ಮಾರುಕಟ್ಟೆ ಸಮಿತಿ ಕಾರ್ಯದರ್ಶಿ ಎಸ್ ವಿಜಯಲಕ್ಷ್ಮಿ ತಿಳಿಸಿದ್ದಾರೆ. ಆಮೇಲಿಂದ ಶೌಚಾಲಯನೂ ತುಂಬ ಹಳೆಯದಾಗಿದೆ, ಅದನ್ನು ನವೀಕರಣ ಮಾಡೋದಕ್ಕೆ ಈ ಸಲ ಪ್ರಪೋಸ್ ಮಾಡಿದ್ದೀವಿ ಆ್ಯಕ್ಷನ್ ಪ್ಲಾನಲ್ಲಿ. ಆಮೇಲಿಂದ ಬಿಲ್ಡಿಂಗು ಅಷ್ಟೇ ತುಂಬ ಹಳೆಯದಾಗಿದೆ, ಆಫೀಸ್ ಬಿಲ್ಡಿಂಗು, ಅದನ್ನು ರಿನೋವೇಷನ್ಗೆ ವ್ಯವಸ್ಥೆ ಮಾಡಿದ್ದೀವಿ. ಈ ಪಾದಚಾರಿ ಮಾರ್ಗಗಳಲ್ಲೆಲ್ಲ ಸ್ವಲ್ಪ ಅಂಗಡಿಗಳನ್ನೆಲ್ಲ ಹಿಂದಕ್ಕಿಡಿಸಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಸರ್. ಮತ್ತು ಬೇರೆ ಏನೆಲ್ಲ ಸೌಲಭ್ಯಗಳನ್ನ ಒದಗಿಸಲಿಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ಆದಾಯ ಕಡಿಮೆ ಇದ್ದಿದ್ದರಿಂದ ಇಷ್ಟು ದಿನ ಏನು ಕ್ರಮ ತಗೊಳ್ಳೋಕ್ಕಾಗಿಲ್ಲ. ಇನ್ನು ಮುಂದಕ್ಕೆ ಎಲ್ಲನೂ ಏನು ಅನುದಾನದ ಕೊರತೆ ನಾನು ಅಲ್ಲ ಸರ್, ನಮ್ಮಲ್ಲಿ ಆದಾಯವಿಲ್ಲ ಇರಲಿಲ್ಲ ಇಷ್ಟು ವರ್ಷ. ಈಗಿದೆ ಫಂಡ್ಸು, ನಾವೆಲ್ಲ ಕ್ರಮನ ತಗೊಳ್ಳೋದಕ್ಕೆ ಪ್ರಪೋಸ್ ಮಾಡ್ತಾ ಇದ್ದೀನಿ. ನಾನು ಆ್ಯಕ್ಷನ್ ಪ್ಲಾನಲ್ಲಿ ಏನೇನು ಚರಂಡಿ ವ್ಯವಸ್ಥೆ ಆಗಲಿ, ಮೂಲಭೂತ ಸೌಕರ್ಯಗಳೇನೇನು ಬೇಕು ಎಲ್ಲನೂ ವ್ಯವಸ್ಥೆ ಮಾಡೋದಕ್ಕೆ ಪ್ರಪೋಸ್ ಮಾಡಿದ್ದೀನಿ ಸರಿ ಸರ್. ಒಟ್ನಲ್ಲಿ ಪ್ರಜಾಶಕ್ತಿ ಟಿವಿ ವರದಿಗೆ ಫಲಶ್ರುತಿ ಸಿಕ್ಕಂತಾಗಿದ್ದು, ಸಾರ್ವಜನಿಕರು ಪ್ರಜಾಶಕ್ತಿ ಟಿವಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.